ಇತ್ತೀಚೆಗೆ ರಾಜ್ಯ ಸರ್ಕಾರದಿಂದ ರಾಜ್ಯಪಾಲರು ಮತ್ತು ರಾಜಭವನವನ್ನು ಅವಮಾನಿಸುತ್ತಿರುವಂತಹ ಆರೋಪಗಳು ಕೇಳಿಬರ್ತಾ ಇದೆ. ಈ ನಿಟ್ಟಿನಲ್ಲಿ ಇವತ್ತು ರಾಜ್ಯಪಾಲರ ವಿರುದ್ಧ ಏನು ಸರ್ಕಾರದ ನಡೆ ಇದೆ ಇದೆಲ್ಲವನ್ನು ಖಂಡಿಸಿ ಇವತ್ತು ಶಾಸಕರ ಭವನದಿಂದ ವಿಧಾನಸೌಧದವರೆಗೆ ಕಾಲ್ನಡಿಗೆ ಜಾಥವನ್ನು ಹಮ್ಮಿಕೊಂಡಿದ್ದಾರೆ ಬಿಜೆಪಿ ನಾಯಕರು. ನಮ್ಮ ಜೊತೆಗೆ ಈಗ ಮಾಜಿ ಸಚಿವರು ಹಾಗೆ ಶಾಸಕರು ಹಾಲಿ ಶಾಸಕರಾದಂಥ ಸುನೀಲ್ ಕುಮಾರ್ ಅವರಿದ್ದಾರೆ. ಅವನ್ನೇ ಮಾತಾಡ್ತಾ ಹೋಗ್ತಾನೆ. ಸರ್, ಇವತ್ತಿನ ಒಂದು ಕಾಲ್ನಡಿಗೆ ಅವಶ್ಯಕತೆ ಇತ್ತಾ ಅಂತ ಅನ್ಸುತ್ತಾ ಸರ್? ಅಲ್ಲ, ಸಹಜವಾಗಿ ಅಧಿವೇಶನ ಇವತ್ತು ಪ್ರಾರಂಭ ಆಗ್ತಾ ಇರುವಂಥ ಸಂದರ್ಭದಲ್ಲಿ ಸರ್ಕಾರ ರಾಜ್ಯಪಾಲರಿಂದ ತನ್ನ ಸಾಧನೆಗಳನ್ನು ಹೇಳಿಸ್ಕೊಳ್ಳುವಂಥದ್ದು ಒಂದು ವಾಡಿಕೆ. ಆದರೆ ಇದೇ ಸರ್ಕಾರ ಕಳೆದ ಒಂದು ವರ್ಷದಿಂದ ರಾಜ್ಯಪಾಲರನ್ನು ಹೇಗೆ ನಡೆಸ್ಕೊಳ್ತು? ಸ್ವತಃ ಮುಖ್ಯಮಂತ್ರಿಗಳು ಸಚಿವ ಸಂಪುಟದ ಸದಸ್ಯರೇ ರಾಜ್ಯಪಾಲರ ವಿರುದ್ಧ ಪ್ರತಿಭಟನೆಯನ್ನು ಮಾಡಿದ್ದು, ಅವ್ರ ಕಚೇರಿಗೆ ಮುತ್ತಿಗೆಯನ್ನು ಹಾಕಿದ್ದು, ಕಾಂಗ್ರೆಸ್ಸಿನ ಕಾರ್ಯಕರ್ತರು ಬೇರೆ ಬೇರೆ ಕಡೆಗಳಲ್ಲಿ ಕಪ್ಪು ಬಾವುಟವನ್ನು ಪ್ರದರ್ಶನ ಮಾಡಿದ್ದು, ಇವೆಲ್ಲವೂ ಕೂಡ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಸಾಂವಿಧಾನಿಕ ಹುದ್ದೆಯಲ್ಲಿರುವಂಥ ಒಂದು ವ್ಯಕ್ತಿಯನ್ನು ಭಾಳ ದೊಡ್ಡ ಪ್ರಮಾಣದಲ್ಲಿ ಕರ್ನಾಟಕದಲ್ಲಿ ಅಪಮಾನಿಸಿದ್ದನ್ನು ನಾವು ಮೊದಲನೇ ಬಾರಿಗೆ ಕಂಡಿದ್ದೇವೆ. ಒಂದು ಸರಿ ರಾಜ್ಯಪಾಲರನ್ನ ಟೀಕೆ ಮಾಡುವಂಥ ಸರ್ಕಾರ ಅದೇ ರಾಜ್ಯಪಾಲರಿಂದ ಭಾಷಣವನ್ನು ಮಾಡಿಸ್ಲಿಕ್ಕೆ ಹೊರಟು ಅಪಮಾನವನ್ನು ಮಾಡಿಸ್ತಾ ಇದೆ. ಎರಡನೇದು, ರಾಜ್ಯಪಾಲರ ಅಧಿಕಾರಗಳನ್ನು ಮೊಟಕುಗೊಳಿಸ್ತಾ ಇರುವಂಥದ್ದು. ವಿಶ್ವವಿದ್ಯಾಲಯಗಳ ತಿದ್ದುಪಡಿಗಳನ್ನು ಮಾಡೋದ್ರ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಪರಮಾಧಿಕಾರವನ್ನು ಕೊಡುವಂಥ ಪ್ರಯತ್ನವನ್ನು ಮಾಡೋದ್ರ ಮುಖಾಂತರ ರಾಜ್ಯಪಾಲರ ಅಧಿಕಾರವನ್ನು ಇವತ್ತು ಮೊಟಕುಗೊಳಿಸ್ತಾ ಇದೆ. ಒಂದು ಕಡೆ ಸಂವಿಧಾನಕ್ಕೆ ಧಕ್ಕೆ ತರ್ತಾರೆ ಅಂತ ಹೇಳ್ತಾ ಸಂವಿಧಾನದ ಎಲ್ಲ ಸಂಗತಿಗಳನ್ನು ಗಾಳಿಗೆ ತೂರುವಂಥ ಪ್ರಯತ್ನವನ್ನು ಕಾಂಗ್ರೆಸ್ ಮಾಡ್ತಾ ಇದೆ. ರಾಜ್ಯಪಾಲರ ಗೌರವವನ್ನು ಎತ್ತಿ ಹಿಡಿಬೇಕು, ರಾಜ್ಯಪಾಲರ ಅಧಿಕಾರವನ್ನು ಯಾವ ಹಂತದಲ್ಲೂ ಕೂಡ ಮೊಟಕುಗೊಳಿಸಬಾರ್ದು ಅಂತ ಹೇಳಿ ರಾಜ್ಯಪಾಲರನ್ನ ಗೌರವವನ್ನು ಎತ್ತಿ ಹಿಡಿಬೇಕು ಅಂತೇಳಿ ನಾವಿವತ್ತು ಕಾಲ್ನಡಿಗೆ ಜಾಥವನ್ನು ಮಾಡ್ತಾ ಇದ್ದೇವೆ. ಅಧಿವೇಶನ ಮೊದಲನೇ ದಿನವೇ ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ತಾ ಇದ್ದೀರಿ. ಈ ಒಗ್ಗಟ್ಟು ಅಧಿವೇಶನ ಕೊನೆವರೆಗೂ ಕೂಡ ಇರುತ್ತಾ ಅಂತ ಬಿಜೆಪಿಯಲ್ಲಿ? ನಿಶ್ಚಿತವಾಗಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಸಹಜವಾಗಿ ಇದ್ದೇ ಇರ್ತದೆ. ಆದರೆ ವಿರೋಧ ಪಕ್ಷವಾಗಿ ರಾಜ್ಯ ಸರ್ಕಾರವನ್ನು ಹೇಗೆ ಕಟ್ಟಾಕಬೇಕು ಮತ್ತು ನೂರಾರು ರೀತಿಯಾದಂಥ ಜನಪರವಾದಂಥ ಸಮಸ್ಯೆಗಳು ಇವತ್ತಿದ್ದೇ ಇದೆ. ಜನ ಇವತ್ತು ನೀರಿಗೋಸ್ಕರ ಹಾಹಾಕಾರವನ್ನು ಪಡ್ತಾ ಇರುವಂಥದ್ದು, ಗ್ಯಾರಂಟಿ ಯೋಜನೆಗಳು ಅವೈಜ್ಞಾನಿಕವಾಗಿ ಅನುಷ್ಠಾನಕ್ಕೆ ತಂದು ಜಾರಿಗೆ ಬರದಲ್ಲೇ ಇರುವಂಥದ್ದು, ಕರಾವಳಿ ಮತ್ತು ಬೆಂಗಳೂರಿನಲ್ಲಿರುವಂಥ ತೀವ್ರವಾದಂಥ ಸಮಸ್ಯೆಗಳು, ಈ ಎಲ್ಲ ವಿಷಯಗಳನ್ನು ಇಟ್ಟುಕೊಂಡು ವಿಧಾನಸಭೆಯಲ್ಲಿ ಧ್ವನಿಯನ್ನು ಎತ್ತುತ್ತೇವೆ. ಬೆಳಗಾವಿ ಅಧಿವೇಶನ ಕೂಡ ಅಷ್ಟಾಗಿ ಒಗ್ಗಟ್ಟು ಕಾಣಲಿಲ್ಲ ಬಿಜೆಪಿನಲ್ಲಿ. ಈ ಬಾರಿ ಆದರೂ ಆಗುತ್ತಾ ಅಂತ? ಯಾಕೆಂದರೆ ಸಾಕಷ್ಟು ಸಮಸ್ಯೆಗಳಿದ್ದಾವೆ, ಸಾಕಷ್ಟು ವಿಚಾರಗಳಿದ್ದಾವೆ, ನಿರೀಕ್ಷೆ ಮಾಡ್ತಾ ಇದೆ ವಿರೋಧ ಪಕ್ಷ. ಏನೂ ಸಮಸ್ಯೆಗಳಿಲ್ಲ, 100% ನಾವೆಲ್ಲ ಶಾಸಕರು ಒಟ್ಟಾಗಿದ್ದೇವೆ. JDSನ ಶಾಸಕರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ರಾಜ್ಯ ಸರ್ಕಾರದ ವೈಫಲ್ಯಗಳನ್ನು ಎತ್ತಿ ಹಿಡಿಯುವಂಥದ್ದನ್ನು ಸಮರ್ಥವಾಗಿ ನಾವು ಮಾಡ್ತೇವೆ. ಪಕ್ಷವಾಗಿ ಯಾವೆಲ್ಲ ಅಸ್ತ್ರಗಳನ್ನು ಇಟ್ಕೊಂಡಿದ್ರಿ? ಯಾಕೆಂತಂದರೆ ಸಹಜವಾಗಿ ಅಧಿವೇಶನ ಅಂತ ಆರಂಭ ಆದಾಗ ಒಂದಷ್ಟು ಸಮಸ್ಯೆಗಳು ಇರುವಂಥವ್ರು ಸಹ ನೋಡ್ತಾ ಇರ್ತಾರೆ. ಲಕ್ಷಾಂತರ ಮೈಕ್ರೋ ಫೈನಾನ್ಸಿನ ವಿಷಯ ಇರ್ಬೋದು, ಮೂಡಾದಲ್ಲಿ ಲೋಕಾಯುಕ್ತ ಚೀಟ್ ಕೊಟ್ಟಿರುವಂಥ ವಿಷಯ ಇರ್ಬೋದು, ಕರಾವಳಿ ಮತ್ತು ಬೆಂಗಳೂರಿನಲ್ಲಿ ಇರುವಂಥ ಸಮಸ್ಯೆಗಳು, ಮತ್ತು 2 ವರ್ಷದಲ್ಲಿ ಯಾವುದೇ ರೀತಿಯಾದಂಥ ಅಭಿವೃದ್ಧಿ ಚಟುವಟಿಕೆಗಳಿಗೆ ಸರ್ಕಾರ ಅನುದಾನಗಳನ್ನು ಕೊಡದಲ್ಲೇ ಇರುವಂಥ ವಿಷಯ, ಉದಯಗಿರಿಯಲ್ಲಿ ನಡೆದಂಥ ಗಲಭೆ, ಇವೆಲ್ಲ ವಿಷಯಗಳನ್ನು ಕೂಡ ವಿಧಾನಸಭೆ ಒಳಗೆ ಪ್ರಸ್ತಾಪ ಮಾಡೋರಿದ್ದೇವೆ. ಸಚಿವರಾಗಿದ್ದವರು ಇಲಾಖೆಗಳ ಬಗ್ಗೆ ಸಾಕಷ್ಟು ತಿಳ್ಕೊಂಡಿದ್ದೀರಿ. ಹಾಗಾಗಿ ಒಂದು ಪ್ರಶ್ನೆ, KPSC ಆಯೋಗವನ್ನೇ ರದ್ದು ಮಾಡಬೇಕು, ಆಯೋಗವನ್ನು ರದ್ದು ಮಾಡಿ ಹೊಸದಾಗಿ ಮತ್ತೊಂದು ಆಯೋಗವನ್ನು ಮಾಡಬೇಕು ಅಂತಕ್ಕಂಥ ಒಂದು ಆಗ್ರಹ ಕೂಡ ಕೇಳಿಬರ್ತಾ ಇರ್ತಕ್ಕಂಥ. ಏಕೆಂದರೆ ವ್ಯಾಪಕ ಭ್ರಷ್ಟಾಚಾರ, ಪರೀಕ್ಷಾರ್ಥಿಗಳಿಗೆ ಅನ್ಯಾಯ ಆಗ್ತಾ ಇರ್ತಕ್ಕಂಥದ್ದು, ಇದರ ಕುರಿತಂತೆ ತಮ್ಮ ಒಂದು ಅಭಿಪ್ರಾಯ? ಅಲ್ಲ, 100% KPSCನಲ್ಲಿ ಇವತ್ತು ಈ ಸರ್ಕಾರದ ಬಂದ ನಂತರ ದೊಡ್ಡ ಪ್ರಮಾಣದಲ್ಲಿ ಭ್ರಷ್ಟಾಚಾರ ಆಗಿದೆ ಎನ್ನುವಂಥದ್ದು ಈಗಾಗಲೇ ಜಗಜ್ಜಾರಾಗಿದೆ. ಪ್ರತಿಭಟನೆಗಳು ಕೂಡ ನಡೀತಾ ಇದೆ. ನಾವು ಇದನ್ನು ಸದನದ ಮೊದಲನೇ ದಿನವೇ ಈ ವಿಷಯವನ್ನು ಕೈಗೆತ್ತಿಕೊಳ್ಬೇಕು ಅಂತ ಯೋಚನೆಯನ್ನು ಮಾಡಿದ್ದೇವೆ. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಸದನದ ಒಳಗೆ 10 ವಿಷಯಗಳನ್ನು ಬೆಳಕು ಚೆಲ್ತೇವೆ. KPSCಯನ್ನು ಒಂದು ಬಲಯುತಗೊಳಿಸಿ ಪಾರದರ್ಶಕವಾಗಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅವಕಾಶಗಳು ಸಿಗಬೇಕು ಅನ್ನುವಂಥದ್ದು BJP ನಿಲುವು. ಆದರೆ ಆ KPSCಯನ್ನೇ ಭ್ರಷ್ಟಾಚಾರದ ಕೂಪವನ್ನಾಗಿ ಇವತ್ತು ನಡ್ಕೊಳ್ತಾ ಇರುವಂಥದ್ದು ಸಾಕಷ್ಟು ಜನ ಪ್ರತಿಭಾವಂತರಿಗೆ ಅನ್ಯಾಯವನ್ನು ಮಾಡಿದಂತಾಗಿದೆ. ಈ ಎಲ್ಲ ವಿಷಯವನ್ನು ಅಲ್ಲಿ ನಾವು ಚರ್ಚೆಯನ್ನು ತೆಗೆದುಕೊಳ್ತೇವೆ. ಗ್ಯಾರಂಟಿ ವಿಚಾರಗಳಲ್ಲಿ ಕೂಡ ಈವರೆಗೂ ಕೂಡ ಹಣ ಬರ್ತಾ ಇಲ್ಲ, 3 ತಿಂಗಳಿಂದ ಹಾಗೆ ಪೆಂಡಿಂಗ್ ಇರ್ತಕ್ಕಂಥದ್ದು. ಗ್ಯಾರಂಟಿ ಎನ್ನುವಂಥದ್ದು ಅವೈಜ್ಞಾನಿಕವಾಗಿ ಜಾರಿಗೆ ತಂದಿರುವಂಥದ್ದು. ಗ್ಯಾರಂಟಿಯನ್ನು ಬಿಟ್ಟು ಸರ್ಕಾರ ಏನನ್ನೂ ಮಾತಾಡ್ಲಿಕ್ಕೆ ತಯಾರಿಲ್ಲ. ಹಾಗಂತೇಳಿ ಗ್ಯಾರಂಟಿಯನ್ನು ಕೂಡ ಸರಿಯಾಗಿ ಕೊಟ್ಟಿಲ್ಲ. ಈ ಎಲ್ಲ ವಿಷಯಗಳನ್ನು ಚರ್ಚೆ ಮಾಡ್ತೇವೆ. ಬಜೆಟ್ 4 ಲಕ್ಷ ಕೋಟಿ ಆಗುತ್ತೆ ಅಂತಕ್ಕಂಥದ್ದು, ಆದರೆ ಸಾಲದ ಹೊರೆನೇ ಜಾಸ್ತಿ ಆಗ್ತಾ ಇದೆ. ಅಲ್ಲ, ಬಜೆಟ್ಟು ಮತ್ತು ಗಾತ್ರ ಇದೆಲ್ಲದೂ ಕೂಡ ದೊಡ್ಡದಾಗ್ತಾ ಇದೆ ವಿನಃ ಜನಸಾಮಾನ್ಯರಿಗೇನೂ ಕೂಡ ಸಿಗ್ತಾ ಇಲ್ಲ. ಭಾಳ ದೊಡ್ಡ ಪ್ರಮಾಣದಲ್ಲಿ ಆರ್ಥಿಕ ತಜ್ಞ ಅಂತ ಹೇಳ್ತಾ ನಿರೀಕ್ಷಿತವಾದಂಥ ತೆರಿಗೆ ಸಂಗ್ರಹವೂ ಆಗಿಲ್ಲ, ನಿರೀಕ್ಷಿತ ಪ್ರಮಾಣವಾಗಿ ಅದು ಖರ್ಚು ಆಗಲಿಲ್ಲ. ಇಂಥ ಸ್ಥಿತಿನಲ್ಲಿ ಸಿದ್ದರಾಮಯ್ಯನವರು ಗೌರವಾನ್ವಿತವಾಗಿ ಬಜೆಟನ್ನು ಮಂಡಿಸಿದ ಹಿಂದೆ ಸರಿಯುವಂಥದ್ದು ಒಳ್ಳೆಯದು.
ಇತ್ತೀಚೆಗೆ ರಾಜ್ಯ ಸರ್ಕಾರದಿಂದ ರಾಜ್ಯಪಾಲರು ಮತ್ತು ರಾಜಭವನವನ್ನು ಅವಮಾನಿಸುತ್ತಿರುವಂತಹ ಆರೋಪಗಳು ಕೇಳಿಬರ್ತಾ ಇದೆ. ಈ ನಿಟ್ಟಿನಲ್ಲಿ ಇವತ್ತು ರಾಜ್ಯಪಾಲರ ವಿರುದ್ಧ ಏನು ಸರ್ಕಾರದ ನಡೆ ಇದೆ ಇದೆಲ್ಲವನ್ನು ಖಂಡಿಸಿ ಇವತ್ತು ಶಾಸಕರ ಭವನದಿಂದ ವಿಧಾನಸೌಧದವರೆಗೆ ಕಾಲ್ನಡಿಗೆ ಜಾಥವನ್ನು ಹಮ್ಮಿಕೊಂಡಿದ್ದಾರೆ ಬಿಜೆಪಿ ನಾಯಕರು. ನಮ್ಮ ಜೊತೆಗೆ ಈಗ ಮಾಜಿ ಸಚಿವರು ಹಾಗೆ ಶಾಸಕರು ಹಾಲಿ ಶಾಸಕರಾದಂಥ ಸುನೀಲ್ ಕುಮಾರ್ ಅವರು ಇದ್ದಾರೆ. ಅವರನ್ನೇ ಮಾತಾಡ್ತಾ ಹೋಗ್ತಾನೆ. ಸರ್, ಇವತ್ತಿನ ಒಂದು ಕಾಲ್ನಡಿಗೆ ಅವಶ್ಯಕತೆ ಇತ್ತಾ ಅಂತ ಅನ್ಸುತ್ತಾ ಸರ್? ಅಲ್ಲ, ಸಹಜವಾಗಿ ಅಧಿವೇಶನ ಇವತ್ತು ಪ್ರಾರಂಭ ಆಗ್ತಾ ಇರುವಂಥ ಸಂದರ್ಭದಲ್ಲಿ ಸರ್ಕಾರ ರಾಜ್ಯಪಾಲರಿಂದ ತನ್ನ ಸಾಧನೆಗಳನ್ನು ಹೇಳಿಸ್ಕೊಳ್ಳುವಂಥದ್ದು ಒಂದು ವಾಡಿಕೆ. ಆದರೆ ಇದೇ ಸರ್ಕಾರ ಕಳೆದ 1 ವರ್ಷದಿಂದ ರಾಜ್ಯಪಾಲರನ್ನು ಹೇಗೆ ನಡೆಸ್ಕೊಳ್ತು? ಸ್ವತಃ ಮುಖ್ಯಮಂತ್ರಿಗಳು ಸಚಿವ ಸಂಪುಟದ ಸದಸ್ಯರೇ ರಾಜ್ಯಪಾಲರ ವಿರುದ್ಧ ಪ್ರತಿಭಟನೆಯನ್ನು ಮಾಡಿದ್ದು, ಅವ್ರ ಕಚೇರಿಗೆ ಮುತ್ತಿಗೆಯನ್ನು ಹಾಕಿದ್ದು, ಕಾಂಗ್ರೆಸ್ಸಿನ ಕಾರ್ಯಕರ್ತರು ಬೇರೆ ಬೇರೆ ಕಡೆಗಳಲ್ಲಿ ಕಪ್ಪು ಬಾವುಟವನ್ನು ಪ್ರದರ್ಶನ ಮಾಡಿದ್ದು, ಇವೆಲ್ಲವೂ ಕೂಡ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಸಾಂವಿಧಾನಿಕ ಹುದ್ದೆಯಲ್ಲಿರುವಂಥ ಒಂದು ವ್ಯಕ್ತಿಯನ್ನು ಭಾಳ ದೊಡ್ಡ ಪ್ರಮಾಣದಲ್ಲಿ ಕರ್ನಾಟಕದಲ್ಲಿ ಅಪಮಾನಿಸಿದ್ದನ್ನು ನಾವು ಮೊದಲನೇ ಬಾರಿಗೆ ಕಂಡಿದ್ದೇವೆ. ಒಂದು ಸರಿ ರಾಜ್ಯಪಾಲರನ್ನ ಟೀಕೆ ಮಾಡುವಂಥ ಸರ್ಕಾರ ಅದೇ ರಾಜ್ಯಪಾಲರಿಂದ ಭಾಷಣವನ್ನು ಮಾಡಿಸ್ಲಿಕ್ಕೆ ಹೊರಟು ಅಪಮಾನವನ್ನು ಮಾಡಿಸ್ತಾ ಇದೆ. ಎರಡನೇದು, ರಾಜ್ಯಪಾಲರ ಅಧಿಕಾರಗಳನ್ನು ಮೊಟಕುಗೊಳಿಸ್ತಾ ಇರುವಂಥದ್ದು. ವಿಶ್ವವಿದ್ಯಾಲಯಗಳ ತಿದ್ದುಪಡಿಗಳನ್ನು ಮಾಡೋದ್ರ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಪರಮಾಧಿಕಾರವನ್ನು ಕೊಡುವಂಥ ಪ್ರಯತ್ನವನ್ನು ಮಾಡೋದ್ರ ಮುಖಾಂತರ ರಾಜ್ಯಪಾಲರ ಅಧಿಕಾರವನ್ನು ಇವತ್ತು ಮೊಟಕುಗೊಳಿಸ್ತಾ ಇದೆ. ಒಂದು ಕಡೆ ಸಂವಿಧಾನಕ್ಕೆ ಧಕ್ಕೆ ತರ್ತಾರೆ ಅಂತ ಹೇಳ್ತಾ ಸಂವಿಧಾನದ ಎಲ್ಲ ಸಂಗತಿಗಳನ್ನು ಗಾಳಿಗೆ ತೂರುವಂಥ ಪ್ರಯತ್ನವನ್ನು ಕಾಂಗ್ರೆಸ್ ಮಾಡ್ತಾ ಇದೆ. ರಾಜ್ಯಪಾಲರ ಗೌರವವನ್ನು ಎತ್ತಿ ಹಿಡಿಬೇಕು, ರಾಜ್ಯಪಾಲರ ಅಧಿಕಾರವನ್ನು ಯಾವ ಹಂತದಲ್ಲೂ ಕೂಡ ಮೊಟಕುಗೊಳಿಸಬಾರ್ದು ಅಂತ ಹೇಳಿ ರಾಜ್ಯಪಾಲರನ್ನ ಗೌರವವನ್ನು ಎತ್ತಿ ಹಿಡಿಬೇಕು ಅಂತೇಳಿ ನಾವಿವತ್ತು ಕಾಲ್ನಡಿಗೆ ಜಾಥವನ್ನು ಮಾಡ್ತಾ ಇದ್ದೇವೆ. ಅಧಿವೇಶನ ಮೊದಲನೇ ದಿನವೇ ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ತಾ ಇದ್ದೀರಿ. ಈ ಒಗ್ಗಟ್ಟು ಅಧಿವೇಶನ ಕೊನೆಯವರೆಗೂ ಕೂಡ ಇರುತ್ತಾ ಅಂತ ಬಿಜೆಪಿಯಲ್ಲಿ? ನಿಶ್ಚಿತವಾಗಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಸಹಜವಾಗಿ ಇದ್ದೇ ಇರ್ತದೆ. ಆದರೆ ವಿರೋಧ ಪಕ್ಷವಾಗಿ ರಾಜ್ಯ ಸರ್ಕಾರವನ್ನು ಹೇಗೆ ಕಟ್ಟಾಕಬೇಕು ಮತ್ತು ನೂರಾರು ರೀತಿಯಾದಂಥ ಜನಪರವಾದಂಥ ಸಮಸ್ಯೆಗಳು ಇವತ್ತಿದ್ದೇ ಇದೆ. ಜನ ಇವತ್ತು ನೀರಿಗೋಸ್ಕರ ಹಾಹಾಕಾರವನ್ನು ಪಡ್ತಾ ಇರುವಂಥದ್ದು, ಗ್ಯಾರಂಟಿ ಯೋಜನೆಗಳು ಅವೈಜ್ಞಾನಿಕವಾಗಿ ಅನುಷ್ಠಾನಕ್ಕೆ ತಂದು ಜಾರಿಗೆ ಬರದಲ್ಲೇ ಇರುವಂಥದ್ದು, ಕರಾವಳಿ ಮತ್ತು ಬೆಂಗಳೂರಿನಲ್ಲಿರುವಂಥ ತೀವ್ರವಾದಂಥ ಸಮಸ್ಯೆಗಳು, ಈ ಎಲ್ಲ ವಿಷಯಗಳನ್ನು ಇಟ್ಟುಕೊಂಡು ವಿಧಾನಸಭೆಯಲ್ಲಿ ಧ್ವನಿಯನ್ನು ಎತ್ತುತ್ತೇವೆ. ಬೆಳಗಾವಿ ಅಧಿವೇಶನ ಕೂಡ ಅಷ್ಟಾಗಿ ಒಗ್ಗಟ್ಟು ಕಾಣಲಿಲ್ಲ ಬಿಜೆಪಿನಲ್ಲಿ. ಈ ಬಾರಿ ಆದರೂ ಆಗುತ್ತಾ ಅಂತ? ಯಾಕೆಂದ್ರೆ ಸಾಕಷ್ಟು ಸಮಸ್ಯೆಗಳಿದ್ದಾವೆ, ಸಾಕಷ್ಟು ವಿಚಾರಗಳಿದ್ದಾವೆ, ನಿರೀಕ್ಷೆ ಮಾಡ್ತಾ ಇದ್ದಾರೆ ವಿರೋಧ ಪಕ್ಷ. ಏನೂ ಸಮಸ್ಯೆಗಳಿಲ್ಲ, 100% ನಾವೆಲ್ಲ ಶಾಸಕರು ಒಟ್ಟಾಗಿದ್ದೇವೆ. JDSನ ಶಾಸಕರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ರಾಜ್ಯ ಸರ್ಕಾರದ ವೈಫಲ್ಯಗಳನ್ನು ಎತ್ತಿ ಹಿಡಿಯುವಂಥದ್ದನ್ನು ಸಮರ್ಥವಾಗಿ ನಾವು ಮಾಡ್ತೇವೆ. ಪಕ್ಷವಾಗಿ ಯಾವೆಲ್ಲ ಅಸ್ತ್ರಗಳನ್ನು ಇಟ್ಕೊಂಡಿದ್ದೀರಿ? ಯಾಕೆಂತಂದರೆ ಸಹಜವಾಗಿ ಅಧಿವೇಶನ ಅಂತ ಆರಂಭ ಆದಾಗ ಒಂದಷ್ಟು ಸಮಸ್ಯೆಗಳು ಇರುವಂಥವ್ರು ಸಹ ನೋಡ್ತಾ ಇರ್ತಾರೆ. ಲಕ್ಷಾಂತರ ಮೈಕ್ರೋ ಫೈನಾನ್ಸಿನ ವಿಷಯ ಇರ್ಬೋದು, ಮೂಡಾದಲ್ಲಿ ಲೋಕಾಯುಕ್ತ ಚೀಟ್ ಕೊಟ್ಟಿರುವಂಥ ವಿಷಯ ಇರ್ಬೋದು, ಕರಾವಳಿ ಮತ್ತು ಬೆಂಗಳೂರಿನಲ್ಲಿ ಇರುವಂಥ ಸಮಸ್ಯೆಗಳು, ಮತ್ತು 2 ವರ್ಷದಲ್ಲಿ ಯಾವುದೇ ರೀತಿಯಾದಂಥ ಅಭಿವೃದ್ಧಿ ಚಟುವಟಿಕೆಗಳಿಗೆ ಸರ್ಕಾರ ಅನುದಾನಗಳನ್ನು ಕೊಡದಲ್ಲೇ ಇರುವಂಥ ವಿಷಯ, ಉದಯಗಿರಿಯಲ್ಲಿ ನಡೆದಂಥ ಗಲಭೆ, ಇವೆಲ್ಲ ವಿಷಯಗಳನ್ನು ಕೂಡ ವಿಧಾನಸಭೆ ಒಳಗೆ ಪ್ರಸ್ತಾಪ ಮಾಡೋರಿದೆ. ಸಚಿವರಾಗಿದ್ದವರು ಇಲಾಖೆಗಳ ಬಗ್ಗೆ ಸಾಕಷ್ಟು ತಿಳ್ಕೊಂಡಿದ್ದೀರಿ. ಹಾಗಾಗಿ ಒಂದು ಪ್ರಶ್ನೆ, KPSC ಆಯೋಗವನ್ನೇ ರದ್ದು ಮಾಡಬೇಕು, ಆಯೋಗವನ್ನು ರದ್ದು ಮಾಡಿ ಹೊಸದಾಗಿ ಮತ್ತೊಂದು ಆಯೋಗವನ್ನು ಮಾಡಬೇಕು ಅಂತಕ್ಕಂಥ ಒಂದು ಆಗ್ರಹ ಕೂಡ ಕೇಳಿಬರ್ತಾ ಇರ್ತಕ್ಕಂಥ. ಏಕೆಂದರೆ ವ್ಯಾಪಕ ಭ್ರಷ್ಟಾಚಾರ, ಪರೀಕ್ಷಾರ್ಥಿಗಳಿಗೆ ಅನ್ಯಾಯ ಆಗ್ತಾ ಇರ್ತಕ್ಕಂಥದ್ದು, ಇದರ ಕುರಿತಂತೆ ತಮ್ಮ ಒಂದು ಅಭಿಪ್ರಾಯ? ಅಲ್ಲ, 100% KPSCನಲ್ಲಿ ಇವತ್ತು ಈ ಸರ್ಕಾರದ ಬಂದ ನಂತರ ದೊಡ್ಡ ಪ್ರಮಾಣದಲ್ಲಿ ಭ್ರಷ್ಟಾಚಾರ ಆಗಿದೆ ಎನ್ನುವಂಥದ್ದು ಈಗಾಗಲೇ ಜಗಜ್ಜಾರಾಗಿದೆ. ಪ್ರತಿಭಟನೆಗಳು ಕೂಡ ನಡೀತಾ ಇದೆ. ನಾವು ಇದನ್ನು ಸದನದ ಮೊದಲನೇ ದಿನವೇ ಈ ವಿಷಯವನ್ನು ಕೈಗೆತ್ತಿಕೊಳ್ಬೇಕು ಅಂತ ಯೋಚನೆಯನ್ನು ಮಾಡಿದ್ದೇವೆ. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಸದನದ ಒಳಗೆ 10 ವಿಷಯಗಳನ್ನು ಬೆಳಕು ಚೆಲ್ತೇವೆ. KPSCಯನ್ನು ಒಂದು ಬಲಯುತಗೊಳಿಸಿ ಪಾರದರ್ಶಕವಾಗಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅವಕಾಶಗಳು ಸಿಗಬೇಕು ಅನ್ನುವಂಥದ್ದು BJP ನಿಲುವು. ಆದರೆ ಆ KPSCಯನ್ನೇ ಭ್ರಷ್ಟಾಚಾರದ ಕೂಪವನ್ನಾಗಿ ಇವತ್ತು ನಡೆದುಕೊಳ್ತಾ ಇರುವಂಥದ್ದು ಸಾಕಷ್ಟು ಜನ ಪ್ರತಿಭಾವಂತರಿಗೆ ಅನ್ಯಾಯವನ್ನು ಮಾಡಿದಂತಾಗಿದೆ. ಈ ಎಲ್ಲ ವಿಷಯವನ್ನು ಅಲ್ಲಿ ನಾವು ಚರ್ಚೆಯನ್ನು ತೆಗೆದುಕೊಳ್ತೇವೆ. ಗ್ಯಾರಂಟಿ ವಿಚಾರಗಳಲ್ಲಿ ಕೂಡ ಈವರೆಗೂ ಕೂಡ ನನ್ನ ಹಣ ಬರ್ತಾ ಇಲ್ಲ, 3 ತಿಂಗಳಿಂದ ಹಾಗೆ ಪೆಂಡಿಂಗ್ ಇರ್ತಕ್ಕಂಥದ್ದು. ಗ್ಯಾರಂಟಿ ಎನ್ನುವಂಥದ್ದು ಅವೈಜ್ಞಾನಿಕವಾಗಿ ಜಾರಿಗೆ ತಂದಿರುವಂಥದ್ದು. ಗ್ಯಾರಂಟಿಯನ್ನು ಬಿಟ್ಟು ಸರ್ಕಾರ ಏನನ್ನೂ ಮಾತಾಡ್ಲಿಕ್ಕೆ ತಯಾರಿಲ್ಲ. ಹಾಗಂತೇಳಿ ಗ್ಯಾರಂಟಿಯನ್ನು ಕೂಡ ಸರಿಯಾಗಿ ಕೊಟ್ಟಿಲ್ಲ. ಈ ಎಲ್ಲ ವಿಷಯಗಳನ್ನು ಚರ್ಚೆ ಮಾಡ್ತೇವೆ. ಬಜೆಟ್ 4 ಲಕ್ಷ ಕೋಟಿ ಆಗುತ್ತೆ ಅಂತಕ್ಕಂಥದ್ದು, ಆದರೆ ಸಾಲದ ಹೊರೆನೇ ಜಾಸ್ತಿ ಆಗ್ತಾ ಇದೆ. ಅಲ್ಲ, ಬಜೆಟ್ಟು ಮತ್ತು ಗಾತ್ರ ಇದೆಲ್ಲದೂ ಕೂಡ ದೊಡ್ಡದಾಗ್ತಾ ಇದೆ ವಿನಃ ಜನಸಾಮಾನ್ಯರಿಗೇನೂ ಕೂಡ ಸಿಗ್ತಾ ಇಲ್ಲ. ಭಾಳ ದೊಡ್ಡ ಪ್ರಮಾಣದಲ್ಲಿ ಆರ್ಥಿಕ ತಜ್ಞ ಅಂತ ಹೇಳ್ತಾ ನಿರೀಕ್ಷಿತವಾದಂಥ ತೆರಿಗೆ ಸಂಗ್ರಹವೂ ಆಗಿಲ್ಲ, ನಿರೀಕ್ಷಿತ ಪ್ರಮಾಣವಾಗಿ ಅದು ಖರ್ಚು ಆಗಲಿಲ್ಲ. ಇಂಥ ಸ್ಥಿತಿನಲ್ಲಿ ಸಿದ್ದರಾಮಯ್ಯನವರು ಗೌರವಾನ್ವಿತವಾಗಿ ಬಜೆಟನ್ನು ಮಂಡಿಸಿದ ಹಿಂದೆ ಸರಿಯುವಂಥದ್ದು ಒಳ್ಳೆಯದು.